ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಅಮೆರಿಕ ಇಸ್ರೇಲ್ ನಡೆಸಿರೋ ಜಂಟಿ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಸಾವನ್ನಪ್ಪಿರೋ ವಿಚಾರ ಮಾತ್ರ ಈಗ ಭಾರತದಲ್ಲಿ ಒಂದು ರೀತಿ ತೀವ್ರ ರಾಜಕೀಯ ಚರ್ಚೆಗೂ ಕೂಡ ನಾಂದಿ ಹಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಾವಿನ ಬಗ್ಗೆ ಸರ್ಕಾರ ಔಪಚಾರಿಕ ಹೇಳಿಕೆಯನ್ನ ಕೊಡಲೇಬೇಕು ಅಂತ ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತಾ ಇವೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಅಧ್ಯಯನಾತ್ಮಕ ಮೌನವನ್ನ ಕಾಯ್ದುಕೊಂಡಿದೆ. ಪ್ರಾದೇಶಿಕ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇರೋದರ ಮಧ್ಯೆ ಸಂಯಮ ಹಾಗೆ ಉದ್ವಿಗ್ನತೆಯನ್ನ ಕಮ್ಮಿ ಮಾಡೋ ಆಯ್ಕೆಯನ್ನ ಭಾರತ ಇಲ್ಲಿ ಆರಿಸಿಕೊಂಡಿರೋದು. ಈ ನಿಲುವು ಹೆಚ್ಚಿನ ಪ್ರಮುಖ ಜಾಗತಿಕ ಶಕ್ತಿಗಳ ಪ್ರತಿಕ್ರಿಯೆಯನ್ನ ಕೂಡ ಪ್ರತಿಬಿಂಬಿಸುತ್ತೆ ಅಂತಾನು ಹೇಳಬಹುದು. ಸಾಕಷ್ಟು ಸಲ ಮಾತುಕತೆ ಹಾಗೇನೆ ರಾಜತಾಂತ್ರಿಕತೆಗೆ ಒತ್ತು ಕೊಡುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ತೀವ್ರ ಕಳವಳಕಾರಿ ವಿಷಯ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಭಾರತ ಯಾವಾಗಲೂ ಶಾಂತಿ ಮತ್ತೆ ಸ್ಥಿರತೆಗಾಗಿ ಸದಾ ನಿಲ್ಲುತ್ತೆ ಅಂತ ರೀಸೆಂಟ್ ಆಗಿ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರ ಜೊತೆಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಇಂತಹ ವಿವಾದಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಭಾರತ ಯಾವಾಗಲೂ ಸಂವಾದ ಹಾಗೆ ರಾಜತಾಂತ್ರಿಕತೆಯ ಮಾರ್ಗದ ಕರೆ ಕೊಟ್ಟಿದೆ. ಜೊತೆಗೆ ಸಂಘರ್ಷಗಳ ಶಾಂತಿಯುತ ಪರಿಹಾರದ ಬಗ್ಗೆ ನಾವು ಹೊಂದಿರುವಂತಹ ದೀರ್ಘಕಾಲದ ನಿಲುವನ್ನ ಕೂಡ ಒತ್ತಿ ಹೇಳಿದರು. ಇಲ್ಲಿ ಒಂದು ವಿಷಯ ಗಮನಿಸಬೇಕು, G7 ದೇಶಗಳಿಂದಲೂ ಖಮೇನಿ ಸಾವಿಗೆ ಸಂತಾಪ ಇಲ್ಲ. ಆಯತೊಲ್ಲಾ ಅಲಿ ಖಮೇನಿ ಸಾವಿಗೆ G7 ದೇಶಗಳು ಸಂತಾಪ ಸೂಚಿಸಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಮೇನಿಯವರನ್ನ ಇತಿಹಾಸದ ಅತ್ಯಂತ ದುಷ್ಟ ಜನರಲ್ಲಿ ಒಬ್ರು ಅಂತ ಕರೆದಿದ್ದಾರೆ. ಹೀಗಾಗಿ ವಿವಿಧ ದೇಶಗಳ ಪ್ರತಿಕ್ರಿಯೆಯನ್ನ ಭಾರತ ಗಮನಿಸ್ತಾ ಇದೆ. ವಿವಿಧ ನಾಯಕರ ಪ್ರತಿಕ್ರಿಯೆ ಒಂದು ಸ್ಪಷ್ಟ ಮಾದರಿಯನ್ನ ಬಹಿರಂಗಪಡಿಸುತ್ತೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು 47 ವರ್ಷಗಳ ಕಾಲದಿಂದ ಇರಾನ್ ಆಡಳಿತ ಇಸ್ರೇಲ್ಗೆ ಸಾವು ಅಂತ ಘೋಷಣೆ ಮಾಡ್ತಾ ಇದ್ರು. ಈಗ ನ್ಯಾಯ ಸಿಕ್ಕಿದೆ ಅಂತ ಘೋಷಣೆ ಮಾಡಿದ್ದಾರೆ. ಅರ್ಜೆಂಟೀನಾದ ಝೀವಿಯರ್ ಮಿಲಿ ಅವರು ಖಮೇನಿ ಅವರನ್ನ ಇದುವರೆಗಿನ ಅತ್ಯಂತ ದುಷ್ಟ, ಹಿಂಸಾತ್ಮಕ ಮತ್ತು ಕ್ರೂರ ವ್ಯಕ್ತಿಗಳಲ್ಲಿ ಒಬ್ರು ಅಂತ ಕರೆದಿದ್ದಾರೆ. ಹಾಗೇನೆ ಯುಕ್ರೇನ್ ಸರ್ಕಾರ ಸರ್ವಾಧಿಕಾರಿಯ ಸಾವನ್ನ ಯಾವುದೂ ಮೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪೋಸ್ಟ್ ಮಾಡಿದೆ. ಸೊ ವಿವಿಧ ದೇಶಗಳ ನಾಯಕರ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ ಅಂದರೆ, ದುಷ್ಟ ಆಡಳಿತದ ನಾಯಕನಿಗೆ ಕೆಲವರು ಮಾತ್ರ ಶೋಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ UK ರಕ್ಷಣಾ ಕಾರ್ಯದರ್ಶಿ ಜಾನ್ ಹೀಲಿ ಅವರು ಹೇಳಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಹಾಗೆ ಪ್ರಾಕ್ಸಿ ಬೆಂಬಲದ ಬಗ್ಗೆ ಮಾತನಾಡಿದರೆ, ಫ್ರಾನ್ಸ್ನ ಸರ್ಕಾರಿ ವಕ್ತಾರರು ಅವರ ಸಾವಿನಿಂದಷ್ಟೇ ತೃಪ್ತರಾಗಬಹುದು ಅಂತ ಹೇಳಿದ್ದಾರೆ. ಕೆನಡಾದ ಮಾರ್ಕ್ ಕಾರ್ನಿ ಇರಾನ್ ಅನ್ನ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆಯ ಪ್ರಮುಖ ಮೂಲ ಅಂತ ಕರೆದ್ರು. ಯುರೋಪಿಯನ್ ಯೂನಿಯನ್ನ ಕಾಜಾ ಕಲ್ಲಾಸ್ ಯಾವುದೇ ಪ್ರತಿಕ್ರಿಯೆ ಕೊಡದೆ ಸೈಲೆಂಟ್ ಆದ್ರು. ಇಲ್ಲಿ 9 ಬಿಲಿಯನ್ಗಿಂತಲೂ ಹೆಚ್ಚು ಭಾರತೀಯ ವಲಸಿಗರಿಗೆ ಆತಿಥ್ಯ ವಹಿಸ್ತಾ ಇರೋ ಭಾರತದ ಪ್ರಮುಖ ಪಾಲುದಾರರಾದ ಗಲ್ಫ್ ರಾಷ್ಟ್ರಗಳು ಕೂಡ ಈ ಘಟನೆ ಬಗ್ಗೆ ಸೈಲೆಂಟ್ ಆಗ್ಬಿಟ್ಟಿದೆ. ಇರಾನ್ನ ದಾಳಿಗಳ ವಿರುದ್ಧ ಗಲ್ಫ್ ಸಹಕಾರ ಮಂಡಳಿ ಅಂದರೆ GCC ತುರ್ತು ಸಭೆ ನಡೆಸಿದಾಗ ಸೌದಿ ಅರೇಬಿಯಾ ಸೈಲೆಂಟ್ ಆಗಿತ್ತು. ಇರಾನ್ನಿಂದ ಕ್ಷಿಪಣಿ ದಾಳಿಗೆ ಒಳಗಾದ UAE ತನ್ನ ಟೆಹರಾನ್ ರಾಯಭಾರ ಕಚೇರಿಯನ್ನು ಕ್ಲೋಸ್ ಮಾಡಿತು. ಹಾಗೆ ತನ್ನ ರಾಯಭಾರಿಯನ್ನು ವಾಪಸ್ ಕರೆಸ್ಕೊಂಡಿದೆ. ಜಪಾನ್ ಹಾಗೇನೆ ಜರ್ಮನಿ ಸ್ಥಿರತೆಗೆ ಒತ್ತಾಯ ಮಾಡಿದ್ದು ಯುದ್ಧದ ಉಲ್ಬಣದ ಬಗ್ಗೆ ಒಂದಷ್ಟು ಕಳವಳವನ್ನು ವ್ಯಕ್ತಪಡಿಸಿದೆ. ಆದರೆ ಯಾವುದೇ ಶೋಕತಪ್ತ ಹೇಳಿಕೆಗಳನ್ನು ಕೊಟ್ಟಿಲ್ಲ. 57 ಇಸ್ಲಾಮಿಕ್ ಸಹಕಾರ ಸಂಘಟನೆಯಲ್ಲಿ 10ಕ್ಕಿಂತಲೂ ಕಡಿಮೆ ಸದಸ್ಯರಿಂದ ಸಂತಾಪ ವ್ಯಕ್ತವಾಗಿರೋದು. 57 ಇಸ್ಲಾಮಿಕ್ ಸಹಕಾರ ಸಂಘಟನೆ ಅಂದರೆ OIC ಸದಸ್ಯರಲ್ಲಿ 10ಕ್ಕಿಂತ ಕಡಿಮೆ ಸದಸ್ಯರು ಸಂತಾಪ ಸೂಚನೆ ಮಾಡಿದ್ದಾರೆ. ರಷ್ಯಾದ ವ್ಲಾಡಿಮಿರ್ ಪುಟಿನ್ ಇದನ್ನ ಸಿನಿಕ ಕೊಲೆ ಅಂತ ಕರೆದ್ರೆ, ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಹತ್ಯೆಯನ್ನ ಸ್ವೀಕಾರಾರ್ಹ ಅಲ್ಲ ಅಂತ ಕರೆದಿದ್ದಾರೆ. ಇನ್ನು ಉತ್ತರ ಕೊರಿಯಾ ಹಾಗೆ ಶಿಯಾ ಬಹುಸಂಖ್ಯಾತ ಇರಾಕ್ ಅಂದರೆ 3 ದಿನಗಳ ಶೋಕಾಚರಣೆಗೆ ಅವರು ಕರೆ ಕೊಟ್ಟಿರೋದು. ಟರ್ಕಿ ಶೋಕ ವ್ಯಕ್ತಪಡಿಸಿದೆ. ಪಾಕಿಸ್ತಾನದ ಶೆಹಬಾಜ್ ಶರೀಫ್ ಇದು ನಿಯಮಗಳ ಉಲ್ಲಂಘನೆ ಅಂತ ಕರೆದಿದೆ. ಆದರೆ ಭಾರತದ ನಿಲುವು ರಾಷ್ಟ್ರೀಯ ಹಿತಾಸಕ್ತಿ ಆಧಾರಿತ ಪ್ರತಿಕ್ರಿಯೆಯನ್ನು ಒಳಗೊಳ್ಳುತ್ತೆ. ವಿದೇಶಾಂಗ ಸಚಿವಾಲಯ ಸಂಯಮ ಹಾಗೆ ಸಂಧಾನಕ್ಕೆ ಒತ್ತಾಯ ಮಾಡಿದೆ. UAE ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ನಡೆಸಿರೋ ದಾಳಿಯನ್ನ ಖಂಡಿಸಿದೆ. ಇತ್ತ ಇರಾನ್ನ ಟೆಹರಾನ್, ಕರಾಜ್, ಇಸ್ಫಹಾನ್ ಮತ್ತು ಶಿರಾಜ್ ಬೀದಿಗಳಲ್ಲಿ ಇರಾನಿಯನ್ನರ ಒಂದು ಗುಂಪು ಈ ಸಾವನ್ನ ಸಂಭ್ರಮಿಸಿದೆ.
ಆದರೆ ಭಾರತದ ಮೌನಕ್ಕೆ ಭಾರತದ ವಿರೋಧ ಪಕ್ಷಗಳೇ ಆಕ್ಷೇಪ ವ್ಯಕ್ತಪಡಿಸಿದ್ದು ಕೋಮು ಸೌಹಾರ್ದತೆಯ ಕೊರತೆ ಅಂತ ಕರೆದಿದೆ. ಈ ವಿಚಾರ ಈಗ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಲ್ಲೂ ಕೂಡ ಪ್ರತಿಧ್ವನಿಸೋ ಹಾಗೆ ಮಾಡಿದೆ. ಖಮೇನಿ ವಿಚಾರದ ಬಗ್ಗೆ ಮಾತನಾಡೋದೇ ಆದ್ರೆ ಭಾರತದ ವ್ಯವಹಾರಗಳಲ್ಲಿ 4 ಸಲ ಹಸ್ತಕ್ಷೇಪವನ್ನ ಮಾಡಿದ್ರು. ಸರ್ಕಾರಿ ಮೂಲಗಳ ಪ್ರಕಾರ ಭಾರತದ ಜೊತೆಗಿನ ಖಮೇನಿ ಅವರ ಬಾಂಧವ್ಯ ಅಷ್ಟೊಂದು ಚೆನ್ನಾಗೇನಿರಲಿಲ್ಲ. 2017ರಿಂದ 2024 ತನಕ 4 ಸಲ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿದ್ರು. ಇದರಿಂದಾಗಿ ಪ್ರತಿ ಸಲ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇರಾನ್ನ ರಾಯಭಾರಿಗಳಿಗೆ ಸಮನ್ಸ್ ಕೂಡ ಜಾರಿ ಮಾಡಿತು. ಹಾಗೆ ಒಂದು ವಿಚಾರ ಗಮನಿಸಬೇಕು, ಈ ಖಮೇನಿ ಆರ್ಟಿಕಲ್ 370 ರದ್ದನ್ನ ವಿರೋಧ ಮಾಡಿದ್ರು. 2017ರಲ್ಲಿ ಪಾಕಿಸ್ತಾನವನ್ನ ಪ್ರತಿಧ್ವನಿಸ್ತಾ ದಮನಿತ ಕಾಶ್ಮೀರಿಗಳಿಗಾಗಿ ಮುಸ್ಲಿಮರನ್ನ ಒಟ್ಟುಗೂಡಿಸಿದ್ರು. 2019ರಲ್ಲಿ 370 ವಿಧಿ ರದ್ದತಿಯ ನಂತರ ನ್ಯಾಯಯುತ ನೀತಿ ಜಾರಿಗೆ ಒತ್ತಾಯ ಮಾಡಿದ್ರು. 2020ರ ದೆಹಲಿ ಗಲಭೆ ಟೈಮ್ನಲ್ಲಿ ಉಗ್ರಗಾಮಿ ಹಿಂದೂಗಳಿಂದ ಮುಸ್ಲಿಮರ ಹತ್ಯಾಕಾಂಡ ಅಂತ ಟ್ವೀಟ್ ಕೂಡ ಮಾಡಿದ್ರು. ಇಂಡಿಯನ್ ಮುಸ್ಲಿಮ್ಸ್ ಇನ್ ಡೇಂಜರ್ ಅನ್ನೋ ಹ್ಯಾಶ್ಟ್ಯಾಗ್ ಕೂಡ ಬಳಕೆ ಮಾಡಿದ್ರು. ಆದರೆ ಅದೇ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಸಂಕಷ್ಟಕ್ಕೀಡಾಗಿರೋ ಹಿಂದೂಗಳ ಬಗ್ಗೆ ಅವರು ಧ್ವನಿ ಎತ್ತಲೇ ಇಲ್ಲ. ಇರಾನ್ನ ಸಂಸತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಮುಸ್ಲಿಂ ವಿರೋಧಿ ಅಂತ ಟೀಕಿಸಿತು. ಸೆಪ್ಟೆಂಬರ್ 2024ರಲ್ಲಿ ಅವರು ಟ್ವೀಟ್ನಲ್ಲಿ ಭಾರತವನ್ನ ಗಾಜಾ ಮತ್ತು ಮಯನ್ಮಾರ್ನೊಂದಿಗೆ ಕಂಪೇರ್ ಮಾಡಿದರು. ಇರಾನ್ ವಿರುದ್ಧ ಮತವನ್ನು ಕೂಡ ಚಲಾಯಿಸಿದ್ರು ಈ ಹಿಂದೆ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಅನ್ನೋ ವಿಚಾರ ಕೂಡ ಇಲ್ಲಿ ಗಮನಿಸಬೇಕು. ಈಗ ಇರಾನ್ ನಾಯಕನ ಸಾವಿನ ಬಗ್ಗೆ ಭಾರತದ ಸರ್ಕಾರ ಸಂತಾಪ ಸೂಚಿಸ್ತಾ ಇಲ್ಲ ಅಂತ ಒಂದು ರೀತಿ ಬೇಸರ ವ್ಯಕ್ತಪಡಿಸ್ತಾ ಇರುವಂತಹ ವಿರೋಧ ಪಕ್ಷ UPA ಕೂಡ 2005, 2006, 2009ರಲ್ಲಿ ಹೀಗೆ 3 ಸಲ ಇರಾನ್ ವಿರುದ್ಧ ಮತ ಚಲಾಯಿಸಿದೆ ಅನ್ನೋದನ್ನ ಸರ್ಕಾರಿ ದಾಖಲೆಗಳೇ ತಿಳಿಸುತ್ತವೆ. 1 ಲಕ್ಷ ಕೋಟಿ ರೂಪಾಯಿ LNG ಒಪ್ಪಂದ ರದ್ದು ಮಾಡೋದಾಗಿ ಇರಾನ್ ಬೆದರಿಕೆ ನಡುವೆನೂ US ಪರಮಾಣು ಒಪ್ಪಂದದ ಮಾತುಕತೆ ಟೈಮ್ನಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಇರಾನ್ ವಿರುದ್ಧ 3 ಸಲ ಮತ ಚಲಾಯಿಸಿದೆ ಅಂತ ಸರ್ಕಾರಿ ದಾಖಲೆಗಳೇ ಸೂಚಿಸುತ್ತೆ. ಆದರೆ ಈಗ ಇರಾನ್ನ ಪರಮೋಚ್ಚ ನಾಯಕನಾಗಿದ್ದಂತಹ ಖಮೇನಿ ಸಾವಿಗೆ ಭಾರತ ಸರ್ಕಾರ ಪ್ರತಿಕ್ರಿಯೆ ಕೊಡಬೇಕು, ಮೋದಿ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತದ ರಾಜತಾಂತ್ರಿಕ ನೀತಿಯ ಬಗ್ಗೆ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಆದರೆ ಇತಿಹಾಸವನ್ನ ತಿರುಗಿ ನೋಡಿದ್ರೆ ಅನೇಕ ಅಂಶಗಳು ಯಾವ ರೀತಿಯಾಗಿ ಖಮೇನಿ ಭಾರತದ ವಿಚಾರದಲ್ಲಿ ನಿಲುವನ್ನ ತಾಳಿದ್ರು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಹಾಗೆ ಆತುರದಲ್ಲಿ ತಕ್ಷಣ ಒಂದಷ್ಟು ಭಾವೋದ್ವೇಗಕ್ಕೆ ಒಳಗಾಗಿ ಯಾವ್ದಾವುದೋ ರೀತಿಯ ರಿಯಾಕ್ಟ್ ಮಾಡೋದಕ್ಕೂ ಕೂಡ ಈ ಸಂದರ್ಭ ಸೂಕ್ತ ಅಲ್ಲ. ಯಾಕಂದರೆ ಇಡೀ ಜಗತ್ತು ಒಂದು ರೀತಿ ಆತಂಕದಲ್ಲಿದೆ. ಭಾರತಕ್ಕೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ, ಯಾರ ಪರವಾಗಿ ನಿಲ್ಲಬೇಕು, ಯಾರ ಪರವಾಗಿ ನಿಲ್ಲಬಾರ್ದು ಅನ್ನೋ ವಿಚಾರದಲ್ಲಿ. ಯಾಕಂದರೆ ಇರಾನ್ ಜೊತೆಗೂ ವ್ಯಾಪಾರದ ಒಪ್ಪಂದಗಳಾಗಿರ್ಬೋದು, ಅನೇಕ ವಿಚಾರಗಳಲ್ಲಿ ಒಳ್ಳೆ ಸಂಬಂಧ ಇದೆ, ವ್ಯಾವಹಾರಿಕ ಸಂಬಂಧ. ಹಾಗೆ ಇಸ್ರೇಲ್ ಜೊತೆನೂ ಕೂಡ ಒಳ್ಳೆ ಸಂಬಂಧ ಇದೆ ಭಾರತಕ್ಕೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೇಳಿಕೆಗಳು ಬಂದರೂ ಕೂಡ ಅದು ವ್ಯತಿರಿಕ್ತ ಪರಿಣಾಮಕ್ಕೆ ಎಡೆ ಮಾಡಿಕೊಡಬಹುದು. ಹಾಗಾಗಿ ಭಾರತ ಈ ಒಂದು ವಿಚಾರದಲ್ಲಿ ಜಾಣ ನಡೆಯನ್ನ ಅನುಸರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಆದರೆ ಒಂದು ವಿಚಾರ, ಖಮೇನಿ ಸಾವಿಗೆ ಇರಾನಿನ ಮಹಿಳೆಯರು ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕ ಇರಾನ್ನವರು ಈ ವಿಚಾರವನ್ನ ಖುಷಿಯ ವಿಚಾರ, ಹಬ್ಬದಂತಾಯ್ತು ಖಮೇನಿ ಸತ್ತಿದ್ದು ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ. ಆದರೆ ನಮ್ಮ ಭಾರತದ ಕೆಲವೊಂದಿಷ್ಟು ಮಂದಿ ಖಮೇನಿ ಸಾವಿಗೆ ದುಃಖ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ಮೆರವಣಿಗೆಗಳನ್ನ ಮಾಡ್ತಾ ಇದ್ದಾರೆ. ಇಂಥ ವಿಚಾರಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ಭಾರತದ ನಿಲುವು ಖಮೇನಿ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಇದೆ, ಇದನ್ನು ಖಂಡಿಸಬೇಕಾ, ಖಮೇನಿ ಸಾವಿಗೆ ಸಂತಾಪ ಸೂಚಿಸಬೇಕಾ, ಸಂಭ್ರಮಿಸಬೇಕಾ ಅಥವಾ ವಿರೋಧ ಮಾಡಬೇಕಾ, ಈ ವಿಚಾರಗಳಲ್ಲಿ ಒಂದಷ್ಟು ಗೊಂದಲಗಳ ಬಗ್ಗೆ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರ ಇದಕ್ಕೆ ಸೂಕ್ತ ಉತ್ತರವನ್ನು ಕೊಡುತ್ತೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಇದೆ. ನಿಮ್ಗೆ ಹೇಗನ್ಸುತ್ತೆ? ಖಮೇನಿ ಸಾವಿಗೆ ಭಾರತ ಖಂಡನೆಯನ್ನು ವ್ಯಕ್ತಪಡಿಸಬೇಕಾ ಅಥವಾ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು? ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. Subscribe to One India and never miss an update. Download the One India app now.